ಒಂದು ಕಡೆ ಸಿಎಂಗೆ ರಿಲೀಫ್, ಮತ್ತೊಂದು ಕಡೆ ಲೋಕ ತನಿಖೆ ಪೂರ್ಣ. ಮುಂದಿನ ವಾರ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಅಂತಿಮ ವರದಿ ಸಬ್ಮಿಟ್ ಆಗುತ್ತಂತೆ. ಬುಧವಾರ ಅಥವಾ ಗುರುವಾರ ಅಂತಿಮ ವರದಿ ಸಲ್ಲಿಕೆಗೆ ಲೋಕ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ತನಿಖೆಯನ್ನ ಲೋಕಾಯುಕ್ತ ಟೀಮ್ ಮುಗಿಸಿರುವಂತಹದ್ದು. ಮುಂದಿನ ವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಇದು ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಟೆನ್ಷನ್ ಅನ್ನ ತಂದಿಡ್ತಾ ಇದೆ. ಲೋಕಾಯುಕ್ತ ವರದಿಯಲ್ಲಿ ಏನಿದೆಯೋ, ಸಿಎಂ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಅದರಲ್ಲಿ ಏನು ಹೇಳಲಾಗಿದೆಯೋ, ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಬಾಮೈದ ಜೊತೆಗೆ ಭೂಮಿಯ ಮೂಲ ಮಾಲೀಕ ದೇವರಾಜು ಅವರುಗಳ ಬಗ್ಗೆ ಏನಿದೆಯೋ, ಸುಮಾರು 1,000 ಪುಟಗಳ ಕಡತವನ್ನ ಈಗಾಗಲೇ ನ್ಯಾಯಾಧೀಶರಿಗೆ ಸಬ್ಮಿಟ್ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಈಗ ಅದು ಶರ ಬರೆಯುವ ಹಂತಕ್ಕೆ ಬಂದು ನಿಂತಿದೆ. ಮುಂದಿನ ವಾರವೇ ನ್ಯಾಯಾಲಯಕ್ಕೆ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬುಧವಾರ ಅಥವಾ ಗುರುವಾರ ಸಬ್ಮಿಟ್ ಆಗುವಂತಹ ಸಾಧ್ಯತೆ ಇದೆ ಲೋಕಾಯುಕ್ತ ಪೊಲೀಸರಿಂದ. ಸಹಜವಾಗಿಯೇ ಆ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅನ್ನುವಂತಹ ಕುತೂಹಲ, ಟೆನ್ಷನ್ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ, ಮತ್ತೊಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ಈಗ ಲೋಕ ಇನ್ವೆಸ್ಟಿಗೇಷನ್ ಶರ ಬರೆಯುವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯ ಟೆನ್ಷನ್ ಆಗುತ್ತೆ, ಜೊತೆಗೆ ಯಾವಾಗ ಲೋಕಾಯುಕ್ತ ಪೊಲೀಸರು ಇದನ್ನ ಸಬ್ಮಿಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಏನಂದ್ರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತದ ತನಿಖೆಯ ವರದಿಯ ಮೇಲೆ ಯಾವುದೇ ರೀತಿಯ ಭಯ ಇದ್ದಂಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಒಂದು ರೀತಿಯ ಸ್ಪಷ್ಟನೆಗಳು, ಒಂದು ರೀತಿಯ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಮತ್ತು ಬಾಮೈದ ವಿರುದ್ಧ 3 ಜನರ ವಿರುದ್ಧ ಯಾವುದೇ ರೀತಿಯ ಪರಿಣಾಮಕಾರಿ ಅಥವಾ ಅವರ ವಿರುದ್ಧ ಯಾವುದೇ ರೀತಿಯ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ಒಂದಷ್ಟು ಕ್ಲೀನ್ ಚಿಟ್ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಒಬ್ಬ ಲೋಕಾಯುಕ್ತದ ಆಯುಕ್ತರೇನಿದ್ರು ಅಂದ್ರೆ ನಟೇಶ್ ಏನ್ ಕೆಲಸವನ್ನ ಮಾಡ್ತಾ ಇದ್ರು, ಅವರ ವಿರುದ್ಧ ಮಾತ್ರ ಆರೋಪವನ್ನ ಮಾಡ್ತಾರೆ ಮತ್ತು ಕೆಲವು ಅಧಿಕಾರಿಗಳ ವಿರುದ್ಧ ಮಾತ್ರ ಈ ಆರೋಪವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಸದ್ಯಕ್ಕೆ ಬುಧವಾರ ಅಥವಾ ಗುರುವಾರ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದಾಗ ಅದು ಅಧಿಕೃತವಾಗಿ ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಸದ್ಯಕ್ಕೆ ಈ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಹೈಕೋರ್ಟ್ ಏನು ಮಧ್ಯಂತರ ತಡೆಯನ್ನು ಕೊಟ್ಟಿತ್ತು. ಈಗ ಅಂತಿಮ ಆದೇಶ ಬಂದ ಹಿನ್ನೆಲೆಯಲ್ಲಿ ಆ ಮಧ್ಯಂತರ ತಡೆ ಈಗ ತೆರವಾಗಿರುವಂಥದ್ದು. ಬಹುತೇಕ ಬುಧವಾರ ಅಥವಾ ಗುರುವಾರ ಅಂತಿಮ ವರದಿಯನ್ನು ಸಲ್ಲಿಕೆಯನ್ನ ಮಾಡಿದ್ರೆ ಈ ಪ್ರಕರಣದಲ್ಲಿ ಮೂಡಾ ಪ್ರಕರಣದಲ್ಲಿ ಒಂದು ರೀತಿಯ ಮುಕ್ತವಾಗಿ ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರುವಂತದ್ದು. ಆದ್ರೆ ಇಡೀ ಒಂದು ಪ್ರಕರಣ ಏನಿದೆ ಬಾಕಿ ಉಳ್ಕೊಂಡಿದೆ, ಆ ಪ್ರಕರಣ ಯಾವ ಹಂತಕ್ಕೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಕುತೂಹಲದಿಂದ ಕಾದು ನೋಡ್ಬೇಕಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಮೂಡಾ ಸಂಕಷ್ಟದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ರು. ಈಗ ಒಂದೊಂದೇ ಸುಳಿ ಬೀಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಕೇಸು ಸಿಬಿಐಗೆ ಹೋಗೋದಕ್ಕೆ ಕೋರ್ಟ್ ಈಗ ತಡೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಲೋಕಾಯುಕ್ತದ ತನಿಖೆ ಕೂಡ ಶರ ಬರೆಯುವ ಹಂತಕ್ಕೆ ಬಂದು ನಿಂತಿದೆ. ಬಟ್ ಇಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ, ಇಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.